ಮುದ್ದು ರಾಮನ ಚೆಲುವು 7ನೆಯ ಅವತಾರ 5ನೆಯ ಪ್ರಕರಣ. ಶಿರೋನಾಮೆ ಶಾಂತ ನೆಲೆ ಚೈತ್ರ ಸೆಲೆ ಅಂತ. ಶಾಂತವಾಗಿ ಇರುವ ತಾಣ ಚೈತ್ರ ಸೆಲೆ ಅಂದರೆ ವಸಂತ ಮಾಸದ ಒಂದು ಆ ಸೆಲೆ. ಆ ಸೆಲೆ ಅಂದರೆ ಏನಪ್ಪ? ವಸಂತ ಮಾಸದ ಮೂಲ, ವಸಂತ ಮಾಸದ ಆಕರ ಎಲ್ಲಿದೆ ಅಂದರೆ ಆ ಚೈತ್ರ ಮಾಸ ಆ ವಾತಾವರಣದಲ್ಲಿ ನಿಸರ್ಗದಲ್ಲಿ ಉಂಟು ಅಂಥ ಅದ್ಭುತವಾದಂಥ ಒಂದು ಶಿರೋನಾಮೆಯನ್ನು ಕೊಟ್ಟಿದ್ದಾರೆ. ಇಲ್ಲೇ ಕೇವಲ 54 ಚೌಪದಿಗಳಿವೆ. ಅತ್ಯಂತ ಪುಟ್ಟ ಪ್ರಕರಣ ಇದು. ಶಾಂತ ನೆಲೆ ಚೈತ್ರ ಸೆಲೆ ಪುಟ್ಟ ಪ್ರಕರಣ. 2 ವಿಷಯದ ಮೇಲೆ. ಒಂದು ಶಾಂತಿ, 2ನೇದು ಸತ್ಯ. ಶಾಂತಿ ಅಂದರೆ ಏನಪ್ಪ? ಅದಕ್ಕೆ 31 ಚೌಪದಿಗಳಿವೆ. ಸತ್ಯದ ಮೇಲೆ 22 ಚೌಪದಿಗಳಿವೆ. ಈ ರೀತಿ ನಾನು ವಾಚನ ಮಾಡ್ತೇನೆ ಅದ್ಭುತವಾದಂಥ ಚೌಪದಿಗಳನ್ನು. ಎನಿತೆ ಕಾಡಲಿ ನೋವು ಅನಿತು ಸಂಯಮವಿರಲಿ, ಮನಸ್ಸು ಚಲಿಸದೆ ಇರಲಿ ಹುಚ್ಚು ಹೊಳೆಯಂತೆ, ತರು ಉರುಳಿ ಕೆಳಬಿದ್ದ ಮೇಲೆಲ್ಲಿ ಚಿಗರುಕುವಿಕೆ, ಶಾಂತ ನೆಲೆ ಚೈತ್ರ ಸೆಲೆ ಮುದ್ದು ರಾಮ. ಎಲ್ಲಿ ಎಲ್ಲಿ ಸಮರಸ ಅಲ್ಲಿ ಅಲ್ಲಿ ಸಾಂತ್ವನ, ಎಲ್ಲಿ ದ್ವೇಷ ದಳ್ಳುರಿ ಅಲ್ಲಿ ಕಣ್ಣೀರು, ಎಲ್ಲಿ ಸಮರ ದುಂದುಬಿ ಇಲ್ಲ ಅಲ್ಲಿ ನೆಮ್ಮದಿ, ಪ್ರೀತಿ ತವರು ಶಾಂತಿ ಮುದ್ದು ರಾಮ. ಏನು ನಡೆದದು ಇವತ್ತು ಗಲ್ಫ್ ಕಂಟ್ರಿ ಒಳಗೆ, ಯುಕ್ರೇನ್ದೊಳಗೆ, ಅಲ್ಲಿ ನಮ್ಮಲ್ಲಿ ಮನೆ ಏನಾಯ್ತು ಪಹಲ್ಗಾಮ್. ತನದೆನ್ನುವುದನ್ನು ಮರೆತು ನಸುನಗುವ ಪರ್ಯಂತೋ, ಮರೆತೆನೆಂದರೆ ಏನು ಇಣುಕುವುದೇ ಶಾಂತಿ, ಒಳ ಸುಳಿಯಲಿಕ್ಕೆ ಶಾಂತಿ ಬೇಕು ಎದೆ ವೈಶಾಲ್ಯ, ಎದೆ ದೇವನೊಲುಮೆ ನೆಲೆ ಮುದ್ದು ರಾಮ. ವಿಶಾಲವಾಗಿರಬೇಕು, ಹೃದಯ ವೈಶಾಲ್ಯತೆ ಇರಬೇಕು ಅಂತ ಹೇಳ್ತಾರೆ. ನಿಗಮ ಲೋಕಾಚಾರ ಜೀವ ಸತ್ವ ವಿಕಾಸ, ನೀರತಮ ನೇಮ ಭೋಗ ಸಂತುಷ್ಟಿ, ಸಮತೆ ನಿರ್ಮಸ್ತತೆ ಸಂಚಾರ ಸುಭಗತೆಯೋ, ಶಾಂತಿ ಜೀವನ ಸೂತ್ರ ಮುದ್ದು ರಮ. ಒಂದೊಂದು ಆಮಿಷಕ್ಕೆ ಜೋತು ಬಿದ್ದಿರೆ ನೀನು, ಎಂತು ಪಡೆಯುವೆ ಶಾಂತ ನೆಮ್ಮದಿಯ ನೆರಳ, ಇದೆ ಬಯಕೆ ಪಯಣದಲ್ಲಿ 100 ಮುಳ್ಳಿನ ತುರಿಕೆ, ಆಶೆ ತೊರೆದರೆ ಶಾಂತಿ ಮುದ್ದು ರಮ, ಆಶೆ ತೊರೆದರೆ ಶಾಂತಿ ಮುದ್ದು ರಮ. ಯಾವ ಜನುಮದ ಪುಣ್ಯ ಪ್ರೀತಿ ರೂಪವ ತಾಳಿ, ಬಳಿ ಬಂದು ನಿಲ್ಲುವುದು ಸಂಗಾತಿಯಂತೆ. ಆಹಹ, ತೃಪ್ತಿಗಿರಿಯನ್ನೇರಿ ಇದೆಯಲ್ಲೋ ಜನುಮರುಣ, ಶಾಂತತೆಯ ನೆಲೆ ಜೀವ ಮುದ್ದು ರಾಮ. ಪ್ರೀತಿ ನಗೆಯೇ ಲೇಸು ಮಸೆದ ಕೂರಲಗಿಂತ, ಮಿಗಿಲು ಮೆದು ಇನಿ ಮಾತು ಚೀತ್ಕಾರಕ್ಕಿಂತ, ಮೌನ ಜೀವನ ರತ್ನ ನುಡಿ ಅಲೆಯ ಅಬ್ಬರದಿ, ಪರಮ ಗುಣವೋ ಶಾಂತಿ ಮುದ್ದು ರಮ. ಸಂತಸದಿ ಬದುಕಲಿಕೆ ಪಾಂಡಿತ್ಯ ಬೇಕಿಲ್ಲ, ವಂಚಿಸುವ ನಾಜೂಕ ಕಲಿಯಬೇಕಿಲ್ಲ, ಕರುಣೆ ಕಣ್ಣೊಂದಿದ್ದು ತಣ್ಣಗಿದ್ದರೆ ಸಾಕು, ಮನವೇ ಶಾಂತಿಯ ತಾಣ ಮುದ್ದು ರಮ, ಮನವೇ ಶಾಂತಿಯ ತಾಣ ಮುದ್ದು ರಾಮ. ಶಾಂತಿ ಶಾಂತಿ ಶಾಂತಿ. ಈ ಮಂತ್ರವನ್ನು ಎಷ್ಟು ಅದ್ಭುತವಾಗಿ ನಾವು ಜಪಿಸ್ತೇವೆಯಲ್ಲ. ಆ ಒಂದು ಶಾಂತಿ ಕುರಿತು ಚೌಪತಿಗಳು ಮುಗಿದ್ವಿಲೆ. ಈಗ ಸತ್ಯ. ಅನೃತದಂಗಳದಲ್ಲಿ ಶೀಲವಡ ಮೂಡುವದೆ, ಸತ್ಯ ದೇಗುಲದಲ್ಲಿ ಇದೆ ಹರನ ಕರುಣೆ,
ಆಚಾರವೆಲ್ಲಿದೆಯೋ ಶಿವನಿರ್ಪನಲ್ಲಲ್ಲಿ ಸತ್ಯ ನಡೆ ಶೀಲಗುಣ ಮುದ್ದು ರಾಮ. ಒಂದು ಸಟೆ ಮುಚ್ಚಲಿಕೆ, ಸಟೆ ಅಂದರೆ ಸುಳ್ಳು, ಒಂದು ಸಟೆ ಮುಚ್ಚಲಿಕೆ ನೂರೊಂದು ಮುಚ್ಚಳವು, ಏಕೆ ತಬ್ಬಿಬ್ಬಾಗಿ ನರಳುವೆಯೋ ಬರಿದೆ. ಒಂದು ಸುಳ್ಳಿನ ಪರದೆ ಮರೆಸುವುದು ದಿಟ ಬೆಳಕು, ದಿಟದ ಸರಳತೆ ಲೇಸು ಮುದ್ದು ರಾಮ. ಛತ್ರ ಚಾಮರ ಕಂಡ ದೊರೆ ಹರಿಶ್ಚಂದ್ರಗೆ, ಹರಿಶ್ಚಂದ್ರನ ಕಥೆ ಎಲ್ಲರಿಗೂ ಗೊತ್ತುಂಟು. ಮಸಣದಲ್ಲಿ ಕಷ್ಟಗಳ ವಿಧಿಸಿತಾ ನಿಯತಿ, ವಾಗ್ದಾನ ಪೂರೈಕೆ ಉನ್ನತಿಗೆ ಸೋಪಾನ, ನನ್ನಿ ನುಡಿಯುವುದೆಲೇಸೋ ಮುದ್ದು ರಾಮ. ಆತ್ಮತೇಜವ ತುಂಬಿ ಬೆಳಗುವುದೇ ಸತ್ಯ ನುಡಿ, ಮನತುಮಲ ಮಂಜನದು ಬರಿದು ಮಾಡುವುದು, ದಿವ್ಯತೆಯ ನೆರಳತ್ತ ಮೆಲ್ಲ ಕೊಂಡೊಯ್ಯುವುದು, ಬಾಳ ವಿಸ್ಮಯ ಸತ್ಯ ಮುದ್ದು ರಾಮ. ಸತ್ಯ ದರ್ಶನ ಕಂಜಿ ಮನೆ ಕದವ ಮುಚ್ಚಿದರೆ, ದಿಟದ ಗಾಂಭೀರ್ಯಕ್ಕೆ ಕುಂದು ತಗಲುವುದೇ, ಸುಳ್ಳು ಪರದೆಯ ಮೇಲೆ ಮೂಡುವುದೇ ನಿಜ ಚಿತ್ರ, ಪರಮ ಸತ್ಯಕ್ಕೆ ಮಣಿಯೋ ಮುದ್ದು ರಾಮ. ಪರಮ ಸತ್ಯಕ್ಕೆ ಮಣಿಯೋ ಮುದ್ದು ರಾಮ. ದುರುಳುತನ ಮಾತ್ಸರ್ಯ ನಜ್ಜುಗುಜ್ಜಾಗದಿರೆ, ತಾಮಸಕ್ಕೆ ಕೊನೆಯಲ್ಲಿ ದಿನದಂತ್ಯದಲ್ಲಿ, ಕಷ್ಟ ಬಾಣಕ್ಕೆ ಕವಚ ಸುವಿವೇಕದಳವಡಿಕೆ, ದಿಟವೆಲ್ಲೋ ಗೆಲುವಲ್ಲಿ ಮುದ್ದು ರಾಮ. ಸತ್ಯ ಸರಳತೆ ಎಳೆಯ ಗೋಜಲಾಗಿಸಿದಷ್ಟು, ಮಸುಕು ಮಸುಕಾಗುವುದು ಆ ಬಟ್ಟೆ ರಚನೆ, ಬರಿರಾಟೆ ಸುತ್ತದಿರೆ ನೂಲಾಗುವುದೇ ಹತ್ತಿ, ನಿಜ ಬಣ್ಣವೋ ಸತ್ಯ ಮುದ್ದು ರಾಮ. ಇಟ್ಟು ಹೆಜ್ಜೆಯ ಮುಂದೆ ಸಂದೇಹ ಮನದಿಂದ, ಹಿಂದೆ ನೋಡುವೆ ಏಕೆ ಮರಳಿ ಮತ್ತದನೆ, ಸಟೆಯ ಕಾಣುವ ಕಣ್ಣು ಸಾಕ್ಷಿಯಾಗದು ದಿಟಕೆ, ಅರಿ ನಿಜದ ಲಾಂಛನವ ಮುದ್ದು ರಾಮ. ಪಯಣ ನೀ ಹೊರಟಿರುವೆ ಸಾಗು ಮುಂದಕ್ಕೆ ನಗುತ್ತಾ, ಅಹ ಹಿಂದೆ ಬಿದ್ದರೆ ಕೆಲವು ಇದೆ ಹೊಸತು ಮುತ್ತೆ, ಬರುತ್ತ ಕೊನೆಯಲ್ಲಿ ಶೂನ್ಯವೊಂದೇ ಸತ್ಯ. ಅದ್ಭುತ. ಸತ್ಯದಲ್ಲಿ ನಿನ್ನೈಕ್ಯ ಮುದ್ದು ರಾಮ, ಸತ್ಯದಲ್ಲಿ ನಿನ್ನೈಕ್ಯ ಮುದ್ದು ರಾಮ. ಆಗಲೇ ಹೇಳಿದ್ದೇನಲ್ಲ, ಸಂತಸದಿ ಬದುಕಲಿಕ್ಕೆ ಪಾಂಡಿತ್ಯ ಬೇಕೆಲ್ಲ, ಅದನ್ನು ಓದಿದಾಗೇನೆ. ಆಮೇಲೆ 100 ಸೋಗಿನ ಗೋಡೆ ಏಳುವುದು ದಿನನಿತ್ಯ, ಸತ್ಯ ಕಿರಣದ ಛವಿಯ ಮರೆಮಾಡುವುದಕ್ಕೆ, ದಿಟಪರದೆ ಮೇಲೇಳೆ ಕಣ್ಣು ಕೂರೈಸುವುದು, ಸತ್ಯವಾಸ್ತವದಲಗು ಮುದ್ದು ರಾಮ. ಇನ್ನು ಕೊನೆಯ ಇವತ್ತಿಂದು, ಪಂಜರದಿ ಒಳ ಕುಳಿತು ತಾನು ಅತಿ ಸುಖಿಯನುವ, ಪಂಜರದಿ ಒಳ ಕುಳಿತು ತಾನು ಅತಿ ಸುಖಿಯನುವ, ಗಿಳಿಯ ಉಪದೇಶವನು ಯಾರು ಕೇಳುವರೋ, ಸತ್ಯ ಮರೆ ಮಾಚಿದರೆ ಬೆಲೆ ಇದೆಯೇ ಆ ನುಡಿಗೆ, ಸತ್ಯ ನುಡಿ ಧೀಶಕ್ತಿ ಮುದ್ದು ರಾಮ. ಅದ್ಭುತ. ಸತ್ಯ ನುಡಿ ಧೀಶಕ್ತಿ ಮುದ್ದು ರಾಮ. ಇದು ಇವತ್ತಿನ ಈ ಮುದ್ದು ರಾಮನ ಈ ಶಾಂತಶಲೆ ಚೈತ್ರಶಲೆ ಇದರ ಒಂದು ಮುಗಿತು. ಮತ್ತೆ ನಾಳೆ ಮುದ್ದು ರಾಮ ಬರ್ತಾನ. ಸತ್ಯ ನುಡಿ ಧೀಶಕ್ತಿ ಮುದ್ದು ರಾಮ. ನಮಸ್ಕಾರ.